ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಜೆ.ಎಮ್.ಐ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಹೊಸ ಯೂಟ್ಯೂಬರ್ಸ್ಗಂತೂ ಮತ್ತು ಹಳೆ ಯೂಟ್ಯೂಬರ್ಸ್ಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಪ್ಪ ಗುಡ್ ನ್ಯೂಸು ಅಂತಂದರೆ, ನೀವು ಒಂದು ಅಪ್ಡೇಟ್ ಬಂದಿದೆ. ಯಾವುದರಲ್ಲಿ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ ಅಪ್ಡೇಟು ನೋಡಿ ಫ್ರೆಂಡ್ಸ್, ಇವಾಗ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು. ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಮಾನಿಟೈಸೇಷನ್ ಮತ್ತು ಅರ್ನಿಂಗ್ ಎಲ್ಲ ಆಗುತ್ತೆ. ಇವಾಗ ಫಸ್ಟು ಮೇನ್ ಪಾಯಿಂಟು, ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲಪ್ಪ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಹೋಗಿ ಮಾಡ್ತಾಯಿದ್ರೆ ಅದು ತಪ್ಪು ಅಂತ ಹೇಳಿ ಕ್ರೋಮಲ್ಲಿ ಹೋಗಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿಕೊಂಡು ಅಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರಿ. ಇವಾಗ ಆ ರೀತಿ ಏನೂ ಮಾಡೋಂಗಿಲ್ಲ. ಇವಾಗ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆಯಲ್ಲ, ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಹೊಸ ಅಪ್ಡೇಟಿಂದ ನೀವು ಆರಾಮಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ, ಇವಾಗ ಬಂದಿರೋದು ಅಪ್ಡೇಟು. ಒಂದು ಅಪ್ಡೇಟಿಂದ ನೀವು ಹೊಸ ಒಂದು ಆಪ್ಷನ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಡಿಸ್ಕ್ರಿಪ್ಷನು, ಟ್ಯಾಗ್ಸು, ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನು, ಟ್ಯಾಗ್ಸು ಮತ್ತು ಟೈಟಲ್ ಎಲ್ಲನೂ ಕೂಡ ಹಾಕ್ಬೋದು. ಇದು ಒಂದು ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಇದು ಆಮೇಲೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಾದ್ಮೇಲೆ ಎಡಿಟ್ ಎಲ್ಲ ಸೇಮ್ ಟು ಸೇಮು ಮೊದಲು ಹೆಂಗೆ ಮಾಡ್ತಿದ್ರೆ ಅದೇ ರೀತಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕೂಡ ಈ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ನ ಹೆಂಗೆ ಯೂಸ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಫ್ರೆಂಡ್ಸ್, ಫಸ್ಟು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ನಿಮಗೆ ಮಾಮೂಲಿ ಯಾವ ರೀತಿ ಇದೆ ಎಲ್ಲ ಇಂಟರ್ಫೇಸ್ ಎಲ್ಲ ನಿಮಗೆ ಸಬ್ಸ್ಕ್ರೈಬರ್ಸು, ವ್ಯೂಸು ಮತ್ತು ವಾಟ್ ಟೈಮ್ ಅವರ್ಸು, ನೀವು ಲಾಸ್ಟು ಪಬ್ಲಿಷ್ ಮಾಡಿರುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ಕೆಳಗಡೆನೂ ಕಂಟೆಂಟು, ಅನಾಲಿಟಿಕ್ಸು, ಕಮೆಂಟ್ಸು ಮತ್ತು ಅರ್ನು ಎಲ್ಲ ನಿಮಗೆ ನೀಟಾಗಿ ಇಲ್ಲಿ ಶೋ ಆಗುತ್ತೆ, ನೋಡ್ಕೋಬೋದು. ಇಲ್ಲಿ ಏನಪ್ಪ ಅಂತಂದರೆ ಅಪ್ಡೇಟು, ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಇದೆಯಲ್ಲ, ಇಲ್ಲಿ ಒಂದು DP ಇದೆಯಲ್ಲ, ಅದ್ರ ಪಕ್ಕ ಒಂದು ಗಂಟೆ ಇದೆ. ಅದ್ರ ಪಕ್ಕ ಒಂದು ಪ್ಲಸ್ ಐಕನ್ ಇರಲಿಲ್ಲ ಮೊದಲು. ನಿಮಗೂ ಬಂದಿಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನನಗೆ ಬಂದಿದೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇದೇ ಗೈಸ್ ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕೆ ಒಂದು ವೀಡಿಯೋ ನಿಮಗೆ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮೊಂದು ಗ್ಯಾಲರಿ ಓಪನ್ ಆದಮೇಲೆ ನಿಮಗೆ ವೀಡಿಯೋ ಶೋ ಆಗುತ್ತೆ. ಯಾವ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ನೀವು ಯಾವ ಒಂದು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ವೀಡಿಯೋ ನೀವು ಇಲ್ಲಿ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿ ಗೈಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನೀವು ಫಸ್ಟು ತಮ್ನೇಲ್ ಹಾಕಬೇಕು ಅಂತಂದರೆ ಮೇಲ್ಗಡೆ ಒಂದು ಪೆನ್ಸಿಲ್ ಐಕನ್ ಇದೆಯಲ್ಲ, ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ಯಾವ್ದಾದ್ರು ಒಂದು ಫೋಟೋ ಬರುತ್ತೆ. ಆ ಒಂದು ತಮ್ನೇಲ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಸಿಂಪಲಾಗಿ ಈ ಒಂದು ತಮ್ನೇಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ತಮ್ನೇಲ್ನ ಝೂಮ್ ಇನ್ನು ಝೂಮ್ ಔಟ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ಇದಾದಮೇಲೆ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಇವಾಗ ತಮ್ನೇಲ್ ಆ್ಯಡ್ ಆಯಿತು. ಇವಾಗ ನೀವು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಇಲ್ಲಿ ಕ್ರಿಯೇಟ್ ಎ ಟೈಟಲ್ ಅಂತ ಇದೆಯಲ್ಲ, ಈ ಒಂದು ಟೈಟಲ್ಲು ಏನಾದ್ರು ನಿಮಗೆ ಯಾವೊಂದು ಟೈಟಲ್ಲು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿರ್ತೀರ ಆ ಒಂದು ಬಗ್ಗೆ ನೀವು ಟೈಟಲ್ನ ಹಾಕ್ಬೋದು. ನಾನು ಇವಾಗ ವಾಟ್ಸಪ್ ಟ್ರಿಕ್ಸ್ ಅಂತ ಹಾಕ್ತೀನಿ. ವಾಟ್ಸಪ್ ಟ್ರಿಕ್ಸ್ ಅಂತ ನಾನು ಇವಾಗ ಟೈಪ್ ಮಾಡಿದೆ. ಮತ್ತು ನೀವು ಸ್ಲ್ಯಾಶ್ ಹಾಕ್ಕೊಂಡು ಏನು ಬೇಕಾದ್ರೂ ನೀವು ಟೈಪ್ ಮಾಡ್ಕೊಂಡು ನೀವು ಯಾವ್ದ್ರ ರಿಲೇಟೆಡ್ ಮಾಡಿದ್ದೀರ ನೀವು ವಿಡಿಯೋನ ಆ ಒಂದು ಟೈಟಲ್ನ ಹಾಕೋಬೋದು. ನಾನು ಇವಾಗ ಸಿಂಪಲಾಗಿ ವಾಟ್ಸಪ್ ಟ್ರಿಕ್ಸ್ ಅಂತ ಹಾಕಿದ್ದೀನಿ. ಮತ್ತು ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಈ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಏನು ಬೇಕೋ ಅಷ್ಟು ನೀವು ಟೈಪ್ ಮಾಡ್ಕೋಬೋದು ಗೈಸ್. ಇವಾಗ ನಾನು ಸುಮ್ಮನೆ ವಾಟ್ಸಪ್ ಅಂತ ಸರ್ಚ್ ಮಾಡಿದೆ. ಏನಾದ್ರು ನೀವು ಹಾಕೋಬೋದು ಡಿಸ್ಕ್ರಿಪ್ಷನಲ್ಲಿ, ನಿಮ್ಗೆ ಗೊತ್ತಿದೆಯಲ್ಲ ಏನು ಹಾಕ್ಬೇಕು ಅಂತಂತ. ಕೆಳಗಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹ್ಯಾಶ್ಟ್ಯಾಗ್ ಅಂತ ಒಂದು ಹೈಲೈಟಾಗಿ ತೋರಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಆ್ಯಡ್ ಆಲ್ ಅಂತ ಕ್ಲಿಕ್ ಮಾಡಿ, ನೀವು ಯಾವ್ದಾದ್ರು ಒಂದು ನಿಮಗೆ ಸಜೆಸ್ಟ್ ಮಾಡಿರುತ್ತೆ ಹ್ಯಾಶ್ಟ್ಯಾಗು ಅಂತಂದರೆ ನಿಮ್ಮೊಂದು ಚಾನಲ್ ನೇಮು ಎಲ್ಲ ಇರುತ್ತಲ್ಲ ಹ್ಯಾಶ್ಟ್ಯಾಗು, ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕ್ ಹೋದೆ. ಡಿಸ್ಕ್ರಿಪ್ಷನ್ ಎಲ್ಲ ಫುಲ್ ಆಯಿತು. ಮತ್ತು ಇಲ್ಲಿ ವಿಲಿಜಿಬಿಲಿಟಿ ಅಂತಂದರೆ ನೀವು ಪಬ್ಲಿಕ್ ಇದ್ದರೆ ಪಬ್ಲಿಕ್ ಮಾಡ್ಕೋಬೋದು. ಇಲ್ಲಿ ಪಬ್ಲಿಕ್ ಇದ್ದರೆ ಪಬ್ಲಿಕ್ಕು ಮತ್ತು ಅನ್ಲಿಸ್ಟೆಡು ಪ್ರೈವೇಟ್ ಕೂಡ ಹಾಕೋಬೋದು. ಮತ್ತು ಸ್ಕೆಡ್ಯೂಲ್ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವೊಂದು ಟೈಮ್ಗೆ ನೋಡಿ ಫ್ರೆಂಡ್ಸ್, ಇದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿ ಬೇಕಾದ್ರೆ ಪ್ರೀಮಿಯರ್ನು ಕೂಡ ನೀವು ಸೆಟ್ ಮಾಡ್ಬೋದು. ಇವಾಗ ಸ್ಕೆಡ್ಯೂಲ್ ಅಂದರೆ ಸ್ಕೆಡ್ಯೂಲ್ ಮಾಡಿಕೊಂಡು ಈ ರೀತಿ ಅಪ್ಲೋಡ್ ಮಾಡ್ಬೋದು. ಸ್ಕೆಡ್ಯೂಲ್ ಅಂತಂದರೆ ಇವತ್ತೇ ಅಪ್ಲೋಡ್ ಮಾಡಿದ್ರೆ ಅದು ವೀಡಿಯೋ ಇವತ್ತು ಅಪ್ಲೋಡ್ ಆಗೋಲ್ಲ ಯೂಟ್ಯೂಬ್ಗೆ, ನಾಳೆ ಅಪ್ಲೋಡ್ ಆಗುತ್ತೆ. ನೀವು ಯಾವ ಟೈಮು ಮತ್ತು ಡೇಟನ್ನು ಸೆಟ್ ಮಾಡಿರ್ತೀರ ಆ ಒಂದು ಡೇಟಿಗೆ ಅದು ವೀಡಿಯೋಸು ಅಪ್ಲೋಡ್ ಆಗುತ್ತೆ ಗೈಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಆ್ಯಡ್ ಟು ಪ್ಲೇಲಿಸ್ಟು. ನಿಮ್ಗೆ ಗೊತ್ತಿರುತ್ತೆ ಪ್ಲೇಲಿಸ್ಟು, ನಿಮ್ಮ ಒಂದು ಪ್ಲೇಲಿಸ್ಟ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ವಾಟ್ಸಪ್ಪನ್ನೇ ಕ್ಲಿಕ್ ಮಾಡಿಬಿಟ್ಟು ಡನ್ ಅಂತ ಕೊಡ್ತಾಯಿದ್ದೀನಿ. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಕೊಟ್ಕೋಬೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕಮೆಂಟ್ಸ್ ಅಂತ ಇದೆಯಲ್ಲ, ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಫ್ ಆಗಿರುತ್ತೆ ಇಲ್ಲಿ ಕಮೆಂಟ್ಸು, ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿಕೊಂಡು ನೀವು ಇಲ್ಲಿ ಕಮೆಂಟ್ ಮಾಡ್ರೇಷನ್ ಅಂತ ಇದೆ, ಇದು ಬೇಸಿಕ್ಕು ಇದೆಲ್ಲ ನೀವು ನೋಡ್ಕೋಬೋದು. ನಾನು ಇವಾಗ ಬೇಸಿಕ್ ಅಂತಲೇ ಇದೆ, ಇದೇ ಸೆಟ್ ಆಗಿರಲಿ. ಇವಾಗ ಬ್ಯಾಕ್ ಹೋದೆ ನಾನು. ನೋಡಿ ಫ್ರೆಂಡ್ಸ್, ಇದು ನೋಡಿ ಈ ರೀತಿ ಬಂದಿದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಬಿಟ್ಟು ಇದು
ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರು ಕಿಡ್ಸಿಗೆ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಕೊಡ್ತು ಅಂತಂದರೆ ವೀಡಿಯೋ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತಾಯಿದೆ ನೋಡಿ ಗೈಸ್. ನಿಮ್ಮ ಕಣ್ಣು ಮುಂದೆ ನೋಡಿ, ಇಲ್ಲಿ ಅಪ್ಲೋಡ್ ಕ್ಯಾನ್ಸಲ್ ಬೇಕಾದ್ರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು. ನಾನು ಇವಾಗ ಕ್ಯಾನ್ಸಲ್ ಮಾಡ್ಬಿಟ್ಟು ಡಿಲೀಟ್ ಮಾಡಿದೆ. ಇವಾಗ ನೀವೇನಾದ್ರು ಎಡಿಟ್ ಮಾಡಬೇಕು ಅಂತಂದರೆ ಯಾವೊಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಪೆನ್ಸಿಲ್ ಐಕಲ್ ಬರುತ್ತೆ. ಆ ಒಂದು ಪೆನ್ಸಿಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೀವು ಮಾಮೂಲಿ ಏನೇನು ಬೇಕು ಅದನ್ನು ಎಡಿಟ್ ಮಾಡ್ಕೋಬೋದು. ಮತ್ತು ಮೋರ್ ಆಪ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮಾಮೂಲಿ ಟ್ಯಾಗ್ಸು ಮತ್ತು ಕಮೆಂಟ್ಸು, ಕ್ಯಾಟಗಿರಿ ಎಲ್ಲ ನೀವು ಆರಾಮಾಗಿ ಎಲ್ಲನೂ ಕೂಡ ಸೆಟ್ ಮಾಡ್ಕೋಬೋದು ಗೈಸ್. ಇದು ನೋಡಿ ಯೂಟ್ಯೂಬ್ ಸ್ಟುಡಿಯೋಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟು, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಮೊದಲೆಲ್ಲ ನೀವು ಕ್ರೋಮ್ಗೆ ಹೋಗಿ ಅಪ್ಲೋಡ್ ಮಾಡಬೇಕಾಯಿತು, ಅದು ತುಂಬ ರಿಸ್ಕ್ ಇತ್ತು. ಇವಾಗ ಯೂಟ್ಯೂಬರು ಈ ಒಂದು ಹೊಸ ಅಪ್ಡೇಟ್ನ ತಂದಿದ್ದಾರೆ. ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುವಂಥ ಅಪ್ಡೇಟ್ ಇದು. ಇಲ್ಲೇ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ, ಎಲ್ಲ ನೀವು ತಮ್ನೆಲ್ಲ ಎಲ್ಲ ಹಾಕಿ ಅಪ್ಲೋಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ವೀಡಿಯೋ ಅಪ್ಲೋಡ್ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ. ಈ ಒಂದು ವೀಡಿಯೋ ಏನಾದ್ರು ಯೂಸ್ಫುಲ್ಲು ಮತ್ತು ಯೂಟ್ಯೂಬರ್ ಯೂಸ್ಫುಲ್ ಆಗಿರೋವಂಥ ಕಂಟೆಂಟ್ ಬಿಟ್ಟಿದ್ದಾರೆ, ಕೆಳಗಡೆ ಅದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.